ಎಲ್ರ ಮುಖದಲ್ಲಿ ತುಂಬಾ ಖುಷಿ ಕಾಣಿಸ್ತಾ ಇದೆ ಅಲ್ವಾ? ಯಾಕಂದ್ರೆ 2,000 ರೂಪಾಯಿ ಹಣ ನಿನ್ನೆ ಬಂದಿಲ್ಲದೆ ಹೋದವ್ರಿಗೆ ಎಲ್ರಿಗೂ ಕೂಡ ಬಂದಿದೆ. ಸೊ ತುಂಬಾ ಜನ ನೈಟ್ ಎಲ್ಲ ಕಮೆಂಟ್ ಮಾಡ್ಬಿಟ್ಟಿದ್ದೀರಾ. 8 ಗಂಟೆ 8:15 ಸಾಕಷ್ಟು ಲಕ್ಷ ಜನಗಳಿಗೆ ಬಂದಿದೆ. ಎಲ್ಲ ಕಮೆಂಟ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ಇವತ್ತು 17ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಓಕೆನಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಖುಷಿಯಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ 17ನೇ ಕಂತಿನ ಹಣ ಯಾವಾಗ ಬರುತ್ತೆ. ಯಾಕೆಂದ್ರೆ 16ನೇ ಕಂತಿನ ಹಣ ಈಗ ಆಲ್ರೆಡಿ ಸಾಕಷ್ಟು ಮಹಿಳೆಯರಿಗೆ ಅಂದ್ರೆ 98% ಎಲ್ಲಾ ಮಹಿಳೆಯರು ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಾ. ಇನ್ನು ಉಳ್ಕೊಂಡಿದ್ರೆ ಕೇವಲ ಒಂದು 2% ಜನಗಳು, ಅಂದ್ರೆ ಎಲ್ಲಾದ್ರೂ ಒಂದು 80,000 ಲಕ್ಷ ಜನಗಳು ಉಳ್ಕೊಂಡಿರ್ಬೋದು, ಅವ್ರಿಗೂ ಕೂಡ ಬರುತ್ತೆ. ಸೊ ಆ 16ನೇ ಕಂತಿನ ಹಣದ ಬಗ್ಗೆ ಕೂಡ ಮಾತಾಡೋಣ. ಹಾಗೆ 17ನೇ ಕಂತಿನ ಹಣ 4,000 ರೂಪಾಯಿ ಹಾಕ್ತಾರೆ ಅಂತ ಹೇಳಿದ್ರಿ ಅಲ್ವಾ ಅನಿತಾ? ನಮ್ಗೆ ಕೇವಲ 2,000 ರೂಪಾಯಿ ಬಂದಿದೆ. ಮತ್ತೆ 2,000 ಯಾವಾಗ ಬರುತ್ತೆ ಅನ್ನೋದು ನಿಮ್ಮ ಕ್ವಶನ್ ಆಗಿದೆ. ಅದಕ್ಕೂ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಇದೆರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಅಂಡ್ ಅದಕ್ಕಿಂತ ಹೆಚ್ಚಾಗಿ BPL ಕಾರ್ಡ್ದಾರರಿಗೆ ಮತ್ತೆ ಏನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತೀರಾ ಅಂದ್ರೆ ಸೊ ಆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂಡ್ ಹೊಸದಾಗಿ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂದ್ರೆ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಓಕೆನಾ? ಸೊ ಇದೆಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬೇಕು. ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಸೊ ನೀವೆಷ್ಟು ಖುಷಿಯಾಗಿದ್ದೀರೋ ನನಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಏನು ನಿಮ್ಗೋಸ್ಕರ ಬಂದು ವಿಡಿಯೋನ ಮಾಡಿ ಹೋಗಿರ್ತೀನೋ ಆ ವಿಡಿಯೋಗೆ ಬಂದು ನೀವು ಕಮೆಂಟ್ ಹಾಕ್ತಿರಲ್ಲ, ಸೊ ಅದನ್ನ ನೋಡಕ್ಕೆ ಒಂಥರ ಖುಷಿ. ಕಳೆದ ವಿಡಿಯೋದಲ್ಲಿ 2,000 ಜನಕ್ಕಿಂತ ಹೆಚ್ಚು ಜನ ಬಂದು ಕಮೆಂಟ್ ಮಾಡಿದ್ದೀರಾ. ಅನಿತಾ ನಾವು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಫುಲ್ ತಲೆ ತಿಂತಾ ಇದ್ವಿ ಕಮೆಂಟ್ ಹಾಕಿ, ಬಟ್ ನಮ್ಗೆ ಬಂತು ಹಣ ಅಂತ ಹೇಳ್ಬಿಟ್ಟು. ಸೊ ಆ ಕಮೆಂಟ್ ಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಂಡ್ ಎಷ್ಟೋ ಜನಗಳಿಗೆ ನೈಟ್ 8 ಗಂಟೆ 8:15 ಬಂದಿದೆ ಸಾಕಷ್ಟು ಜನಗಳಿಗೆ. ನಿನ್ನೆ ಆ ಟೈಮ್ ಅಲ್ಲಿ ತುಂಬಾ ಜನಗಳಿಗೆ ಹೋಗೋ ತರ DBT ಮುಖಾಂತರ ಪುಷ್ ಆಗಿರುವಂತದ್ದು. ಸೊ ಹಾಗಾಗಿ ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರಿಗೆಲ್ರಿಗೂ ನೈಟ್ ಬಂದಿರುತ್ತೆ. ಯಾರಾದ್ರೂ ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಖಂಡಿತವಾಗ್ಲೂ ಹಣ ಬಂದಿದೆ. ಅಂಡ್ ಸಾಕಷ್ಟು ಜನ ನೀವು ಹಾಸನ್ ಅವ್ರಲ್ವಾ ಅನಿತಾ, ನಮ್ ಹಾಸನ್ಗೆ ಬಂದಿಲ್ಲ ಬೇರೆ ಜಿಲ್ಲೆ ಎಲ್ಲ ಬಂದಿದೆ ಅಂತ ಕಮೆಂಟ್ ಮಾಡ್ತಾರೆ. ಸೊ ನಿಮ್ಗೆ ಹೇಳಕ್ ಆಗಲ್ವಾ ಅಂತ ಎಲ್ಲ ಕಮೆಂಟ್ ಮಾಡ್ತೀರಾ. ಸೊ ಇದು ನನ್ನ ಕೈಲಿ ಇರೋದಿಲ್ಲ, ಸರ್ಕಾರ ಏನ್ ಮಾಡುತ್ತೋ ಅದನ್ನ ನಾವು ಹೇಳುವಂತದ್ದು. ಅಂಡ್ ಹಾಸನ್ ಜಿಲ್ಲೆಗೆ ಖಂಡಿತವಾಗ್ಲೂ ಈ ಸಲ ಲೇಟ್ ಆಗ್ಬಿಟ್ರು. ಓಕೆನಾ? ಸೊ ನಿನ್ನೆ ಮಾತ್ರ ಖಂಡಿತ ಹಾಸನ್ ಜನಗಳಿಗೂ ಕೂಡ ಬಂದಿದೆ, ಬೇಕಾದ್ರೆ ಚೆಕ್ ಮಾಡಿ. ಏನಾದ್ರೂ ಒಂದ್ ವೇಳೆ ಎಲ್ಲೋ ಒಬ್ಬೊಬ್ಬರಿಗೆ ಬಂದಿಲ್ಲ ನಮ್ಗಿನ್ನು ಅಂತ ಏನಾದ್ರು ಅನ್ಕೊಂಡ್ರೆ ಖಂಡಿತ ಇವತ್ತು ನಾಳೆ ಒಳಗಡೆ ನಿಮ್ಗೆ 16ನೇ ಕಂತಿನ 2,000 ರೂಪಾಯಿ ಹಣ ಬರುತ್ತೆ. ಓಕೆನಾ? ಸೊ ಇದಿಷ್ಟು 16ನೇ ಕಂತಿನ ಹಣದ್ರ ಬಗ್ಗೆ ಆಯ್ತಲ್ವಾ? ಈ 2,000 ರೂಪಾಯಿನ ತಗೊಂಡು ನಿಮ್ಗೆ ಏನು ಖರ್ಚಿಗೆ ಬೇಕಾಗುತ್ತೋ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಹಾಗಾದ್ರೆ 17ನೇ ಕಂತಿನ ಹಣ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳೋದಾದ್ರೆ ಸೊ ಇನ್ನ 4-5 ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಖಂಡಿತ 4-5 ದಿನದೊಳಗಡೆ ಬಂದ್ಬಿಡಲ್ಲ. ಮಿನಿಮಮ್ ಅಂದ್ರೆ ಒಂದು ವಾರನಾದ್ರೂ ಟೈಮ್ ತಗೋತಾರೆ, ಒಂದು 8-10 ದಿನ ಆಗತ್ತೆ. ಯಾಕಂದ್ರೆ ಬಿಲ್ಲಿಂಗ್ ಸ್ಟಾರ್ಟ್ ಆಗಿರೋದೇ ಇವತ್ತಿಂದ. ಓಕೆನಾ? ಸೊ ಇವತ್ತಿಂದ 17ನೇ ಕಂತಿನ ಹಣಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆಯೋ ಅದೆಲ್ಲ ಪ್ರಾರಂಭ ಆಗಿದೆ. ಸೊ ಇನ್ನೊಂದು ವಾರದೊಳಗಡೆ ಖಂಡಿತವಾಗ್ಲೂ ಮತ್ತೆ 2,000 ರೂಪಾಯಿ ಹಣ ನಿಮ್ಮ ಎಲ್ಲರ ಖಾತೆಗೆ ಬರುತ್ತೆ. ಓಕೆನಾ? ಅಂಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾದಲ್ಲಿ ಹೇಳ್ತಾ ಇರೋದು ಇದೇ ಮಾತು. ಸೊ ನಾವ್ ಇಲ್ಲಿ ಯಾರಿಗೂ ಕೂಡ ಭೇದ ಭಾವ ಮಾಡ್ತಾ ಇಲ್ಲ. ಅಂದ್ರೆ ನೀವು ಆ ಪಕ್ಷದವರು, ನೀವು ಈ ಪಕ್ಷದವರು, ನೀವು ನಮ್ಮವರಲ್ಲ, ನೀವು BJP ಓಟ್ ಹಾಕಿರೋರ್ಗು ಅಂತ ಹೇಳ್ಬಿಟ್ಟು ನಾವ್ ಯಾರಿಗೂ ಇಲ್ಲಿ ಅನ್ಯಾಯ ಮಾಡ್ತಾ ಇಲ್ಲ ಅಥವಾ ಯಾರಿಗೂ ದ್ವೇಷವನ್ನ ಮಾಡ್ತಾ ಇಲ್ಲ. ಯಾರ್ಯಾರೆಲ್ಲ ನೀವು ಯಾವುದೇ ಪಾರ್ಟಿಯವರಾಗಿರ್ಲಿ, ಬಡ ಜನಗಳು ಅಂತ ಹೇಳಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ಅವ್ರಿಗೆಲ್ರಿಗೂ ಕೂಡ ಖಂಡಿತವಾಗ್ಲೂ ನಾವ್ ಏನ್ ಹೇಳಿದೀವೋ 5 ವರ್ಷ ಗೃಹಲಕ್ಷ್ಮಿ ಕೊಡ್ತೀವಿ ಅಂದ್ಬಿಟ್ಟು ಆ 5 ವರ್ಷ ಕೂಡ ನಾವು ಕೊಟ್ಟೇ ಕೊಡ್ತೀವಿ. ಇದರಲ್ಲಿ ಯಾವುದೇ ರೀತಿ ನಾವು ಫಿಲ್ಟರ್ ಮಾಡೋದಿಲ್ಲ. ಸೊ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಲಕ್ಷ ಜನಗಳ ಮಹಿಳೆಯರನ್ನ ತೆಗ್ದಾಕ್ಬಿಡೋದು, ಇನ್ನ ಸ್ವಲ್ಪ ಜನ ಮಹಿಳೆಯರಿಗೆ ಕೊಟ್ಬಿಡೋದು, ಆ ರೀತಿ ಖಂಡಿತವಾಗ್ಲೂ ನಾವು ಮಾಡೋದಿಲ್ಲ. ಯಾರು ಈ ಒಂದು ಗೊಂದಲವನ್ನ ಇಟ್ಕೋಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಶ್ನೆಯನ್ನ ಕೇಳಿದ್ದು ಮಾಧ್ಯಮದವರೇ. ಓಕೆನಾ? ನೀವೇನಾದ್ರೂ ಫಿಲ್ಟರ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಜನಗಳಿಗೆ ಕೊಟ್ಬಿಟ್ಟು ಸ್ವಲ್ಪ ಜನಗಳಿಗೆ ಕೊಡದೇ ಇರೋ ರೀತಿ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಈ ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಅಂಡ್ ಸತತ 5 ವರ್ಷನೂ ಕೊಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಂತೂ ನಿಲ್ಸೋ ಮಾತೇ ಇಲ್ಲ. ಯಾರು ಕೂಡ ಅನುಮಾನವನ್ನ ಇಟ್ಕೋಬೇಡಿ. ಯಾವುದೇ ಪಕ್ಷದವರು, ವಿರೋಧ ಪಕ್ಷದವರು ನಮ್ಮ ಬಗ್ಗೆ ಏನೇ ಕೆಟ್ಟದಾಗಿ ಹೇಳಿ ಅಥವಾ ಸುಳ್ಳು ಮಾಹಿತಿಯನ್ನ ಕೊಟ್ಟರು ಕೂಡ ನೀವು ನಮ್ಮ ಜನಗಳು ಕೈ ಬಿಡಲ್ಲ ಅಂತ ನಾವು ನಂಬಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಮಾತೇನಪ್ಪಾ ಅಂತ ಹೇಳಿದ್ರೆ ಸೊ ಇಲ್ಲಿ ತುಂಬಾ ಜನಗಳು ಹೇಳ್ತಾ ಇದ್ದಿದ್ದೇನು ವಿರೋಧ ಪಕ್ಷದವರು ಅಂತ ಹೇಳಿದ್ರೆ ಇವರು ಎಲೆಕ್ಷನ್ ಗಿಮಿಕ್ಗೋಸ್ಕರ
ಅಂದ್ರೆ ಎಲೆಕ್ಷನ್ ಉದ್ದೇಶಕ್ಕೋಸ್ಕರ ಅಷ್ಟೇ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆಸೆ ಹುಟ್ಟಿಸಿದ್ರು ಅಂತ ಹೇಳ್ತಾ ಇದ್ರು. ಬಟ್ ನಾವಾಗಾದ್ರೆ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಏನಾದ್ರು ಕೊಡೋದನ್ನ ಕೈ ಬಿಟ್ಟಿದೀವ? ಇಲ್ಲ ಅಲ್ವಾ? ಇದ್ರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಕಂಟಿನ್ಯೂಸ್ ಆಗಿ ಖಂಡಿತವಾಗ್ಲೂ ಕೊಡ್ತೀವಿ. ಈಗ 2-3 ತಿಂಗಳಿಂದ ತಡ ಆಗಿದೆ, ಅದನ್ನ ನಾವು ಒಪ್ಕೋತೀವಿ. ಸಮಸ್ಯೆ ಕೂಡ ಇತ್ತು, ಟೆಕ್ನಿಕಲ್ ಇಶ್ಯೂ ಕೂಡ ಇತ್ತು, ಆದ್ರೆ ನಿಲ್ಸೋ ಮಾತೇ ಇಲ್ಲ. ಲೇಟ್ ಆದ್ರೂ ಕೂಡ ಮತ್ತೆ ಮುಂದೆ ಮುಂದೆ ನಾವು ಕೊಡ್ಕೊಂಡೇ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಷನ್ ಗಿಮಿಕ್ ಅಂತ ವಿರೋಧ ಪಕ್ಷ ಹೇಳೋದಾದ್ರೆ, ಸೊ ನಾವು ಬರೀ ಎಲೆಕ್ಷನ್ ಟೈಮ್ ಅಲ್ಲಿ ಹಾಕ್ಬೇಕಾಗಿತ್ತು ಅಥವಾ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸಬೇಕಾಗಿತ್ತು. ನಾವ್ ಯಾಕೆ ಹಾಗಾದ್ರೆ ಹಬ್ಬದಲ್ಲಿ ಕೊಡೋದು ಅಥವಾ ಲೇಟ್ ಆದ್ರೂ ಕೂಡ ಈಗ ಒಟ್ಟೊಟ್ಟಿಗೆ 2 ತಿಂಗಳು ಸೇರಿಸಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ನಮ್ಮ ಪಕ್ಷ ಯಾವತ್ತಿದ್ರು ಬಡವರ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇನ್ನೊಂದು ವಾರದೊಳಗಡೆ 17ನೇ ಕಂತಿನ ಮತ್ತೆ 2,000 ರೂಪಾಯಿ ಹಣ ಕೂಡ ನಿಮ್ಗೆ ಬಂದು ತಲುಪತ್ತೆ. ಆದ್ರೆ ಸೊ ಇಲ್ಲಿ ನಮ್ಮ ಮೀಡಿಯಾದವರು ಅಂದ್ರೆ ಮಾಧ್ಯಮದವರು ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸರಿ ಈಗೇನೋ ಕೊಡ್ತಾ ಇದ್ದೀರಾ, ಕಳೆದ 15 ದಿನದಿಂದ ಹೇಳ್ತಾನೆ ಇದ್ರಿ ನೀವು 4,000 ರೂಪಾಯಿ ಹಣ ಒಟ್ಟಿಗೆ ಹಾಕ್ಬಿಡ್ತೀವಿ 16-17ನೇ ಕಂತು ಅಂದ್ಬಿಟ್ಟು, ಆದ್ರೆ ಕೊಟ್ಟಿರೋದು ಯಾವತ್ತು ನಿನ್ನೆ ಮೊನ್ನೆಯಿಂದ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ. ಆದ್ರೆ ನೀವ್ ಹೇಳಿದ್ದೇನು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಅಲ್ವಾ? ಇವಾಗ ಕೊಡ್ತಾ ಇರೋದು ಹೆಂಗೆ? ಕಳೆದ 3-4 ತಿಂಗಳು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳಿಂದ ನೀವು ಹಣವನ್ನ ಕೊಟ್ಟಿಲ್ಲ. ಇದಕ್ಕೇನು ಹೇಳ್ತೀರಾ ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೀಡಿಯಾದವರು ಕೇಳ್ತಾ ಇರೋದು ತಪ್ಪು ಅಂತ ಖಂಡಿತ ನಾವು ಕೂಡ ವಾದ ಮಾಡಕ್ ಆಗಲ್ಲ. ಯಾಕಂದ್ರೆ ಈ ಮಾಧ್ಯಮದವರು ಇರೋದ್ರಿಂದಾನೇ, ಅವರು ಪ್ರಶ್ನೆ ಮಾಡೋದ್ರಿಂದಲೇ ನಮ್ಮ ಸರ್ಕಾರ ಇವತ್ತು ಕರೆಕ್ಟ್ ಟೈಮಿಗೆ ಆಗ್ಲಿ ಅಥವಾ ಡಿಲೇ ಆದ್ರೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗುವಂತದ್ದು. ಈ ರೀತಿ ಈಗ ನಾನೇನೆ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಈ ರೀತಿ ವಿಡಿಯೋನ ಪಬ್ಲಿಕ್ ಆಗೋ ರೀತಿ ಮಾಡ್ತೀನಿ ಅಂದ್ರೆ, ಸೊ ಈ ರೀತಿ ಪಬ್ಲಿಕ್ ಅಲ್ಲಿ ಮಾತಾಡೋರೇ ಯಾರು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕೇಳೋರು ಯಾರು ಇಲ್ಲ ಅಂತ ಅರ್ಥ. ಓಕೆನಾ? ನಮ್ಮನ್ನ ಯಾರು ಕೇಳ್ತಾರೆ ಬಿಡು, ಜನ ಏನ್ ಬಂದು ನಮ್ಮ ಹತ್ರ ಕೇಳೋಕ್ಕಾಗುತ್ತಾ? ಅಂದ್ರೆ ನಮ್ಮ CM ಹತ್ರ ಆಗಿರ್ಲಿ, DCM ಹತ್ರ ಆಗಿರ್ಲಿ, ಅಥವಾ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಹತ್ರ ಹೋಗ್ಬಿಟ್ಟು ನೀವು ದುಡ್ಡು ಕೊಟ್ಟಿಲ್ಲ, ನಮ್ಗೆ 2,000 ರೂಪಾಯಿ ಬಂದಿಲ್ಲ ನಮ್ಮ ಊರಿಗೆ, ನಮ್ಮ ಜಿಲ್ಲೆಗಳಿಗೆ ಅನ್ಬಿಟ್ಟು ಯಾವ ಜನನೂ ಕೂಡ ಪಾಪ ಹೋಗೋದಿಲ್ಲ. ಸೊ ಈ ರೀತಿ ಮಾಧ್ಯಮದವರಾಗಿರ್ಲಿ, ಯೂಟ್ಯೂಬ್ ಚಾನಲ್ ಅವರಾಗಿರ್ಲಿ ಪ್ರಶ್ನೆ ಮಾಡ್ತಾ ಇರ್ಬೇಕು, ವಿಡಿಯೋ ಹಾಕ್ತಾ ಇರ್ಬೇಕು. ಆಗ್ಲೇನೆ ಅವರು ಸೊ ಲೇಟ್ ಆದ್ರೂ ಕೂಡ ಇವ್ರು ನಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹಣವನ್ನ ಲೇಟ್ ಆದ್ರೂ ಹಾಕೇ ಹಾಕ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ನಿಲ್ಲಿಸಬೇಡಿ. ಓಕೆನಾ? ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಎಷ್ಟೋ ಜನ ನಾನು ಹೇಳಿದೆ ಒಂದು ಯಾವ್ದೋ ವಿಡಿಯೋದಲ್ಲಿ, ನಿಮಗೆ ಮಾಡಕ್ ಏನು ಕೆಲಸ ಇಲ್ವಾ, ಬಂದ್ ಯಾವಾಗ್ಲೂ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇರ್ತಿರಲ್ಲ ಅನ್ಬಿಟ್ಟು. ಸೊ ನಾನಿಲ್ಲಿ ನಾನ್ ಮಾತಾಡೋದ್ರಿಂದನೇ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳೋದಿಲ್ಲ. ಆದ್ರೆ ಒಬ್ರಿಗೊಬ್ರು ಕೈ ಜೋಡಿಸ್ಬೇಕು. ಇದು ಪಬ್ಲಿಕ್, ಗೃಹಲಕ್ಷ್ಮಿ ದುಡ್ಡು ಸರ್ಕಾರದಿಂದ ಬರ್ತಾ ಇರುವಂತದ್ದು, ಯಾರದೇ ಮನೆಯಿಂದ ತಂದ್ಕೊಡ್ತಾ ಇಲ್ಲ. ಓಕೆನಾ? ನಾವು ಬಾಯ್ ಬಿಟ್ಟು ಮಾತಾಡಿ ಈ ರೀತಿ ಎಲ್ಲ ಪ್ರಶ್ನೆ ಮಾಡಿದ್ರೆ ಅಷ್ಟೇನೆ ಸರ್ಕಾರ ಕೂಡ ಅದಕ್ಕೆ ಗಮನವನ್ನ ಕೊಟ್ಟು ನಿಮ್ಗಳಿಗೆ ದುಡ್ಡನ್ನ ಹಾಕುವಂತದ್ದು. ಸೊ ಹಾಗಾಗಿ ನಾನು ಈ ಯೋಜನೆ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇದು ಎಲ್ಲಾ ಜನಗಳಿಗೂ ಯೂಸ್ಫುಲ್ ಆಗತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಓಕೆನಾ? ಸೊ ಇದ್ರ ಬಗ್ಗೆ ಈಗ ನಿಮಗೆ ಗೊತ್ತಾಯ್ತು 16ನೇ 17ನೇ ಕಂತಿನ ಹಣದ್ರ ಬಗ್ಗೆ. ಸೊ ನೆಕ್ಸ್ಟ್ ತುಂಬಾ ಜನ ಕೇಳ್ತಾ ಇದ್ದೀರಾ, ಅನಿತಾ ನಾವು ಇವಾಗ ಹೊಸ BPL ಕಾರ್ಡ್ ಬಂತು ನಮ್ಗೆ, ನಾವು ಕೂಡ ಅಪ್ಲಿಕೇಶನ್ ಹಾಕಿದ್ರೆ ನಮಗೂ ಕೂಡ ದುಡ್ಡು ಬರುತ್ತಾ ಅನ್ಬಿಟ್ಟು. ಖಂಡಿತವಾಗ್ಲೂ ಬರುತ್ತೆ. ನೀವು ಇವತ್ತೇ ಹೋಗಿ ಬೇಕಾದ್ರೆ ಬೆಂಗಳೂರು 1 ಕೇಂದ್ರ ಅಥವಾ ಕರ್ನಾಟಕ 1 ಕೇಂದ್ರ ಅಥವಾ ಗ್ರಾಮ 1 ಕಚೇರಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಬನ್ನಿ. ನಿಮಗೂ ಕೂಡ ಒಂದು 2 ತಿಂಗಳು ಲೇಟ್ ಆಗುತ್ತೆ ಹೊಸದಾಗಿ ಹಾಕೋರ್ಗೆ. 2 ತಿಂಗಳು ಕಳೆದ ನಂತರ ಸೊ ನಿಮ್ಗೂ ಪ್ರತಿ ತಿಂಗಳು 2,000 ರೂಪಾಯಿ ಅಂತೆ ಬರ್ತಾ ಹೋಗುತ್ತೆ. ಈಗ ಏನು 16-17ನೇ ಕಂತಿನವರೆಗೂ ಬಂದಿದ್ಯೋ ಅದೆಲ್ಲ ನಿಮಗೆ ಬರಲ್ಲ. ಯಾವ ತಿಂಗಳಿಂದ ಅಪ್ಲಿಕೇಶನ್ ಹಾಕಿರ್ತೀರಾ ಆ ತಿಂಗಳಿಂದ ನಿಮ್ಗೂ ಕೂಡ ಇನ್ನೂ ನಿಮ್ಗೆ 3.5 ವರ್ಷ ಇದೆ ಟೈಮ್, ಅಲ್ಲಿವರೆಗೂ 2,000 ರೂಪಾಯಿ ಹಣ ನಿಮ್ಗೂ ಬರುತ್ತೆ. ಓಕೆನಾ? ಸೊ ಇದಿಷ್ಟು ಆಯ್ತು. ಹಾಗಾದ್ರೆ BPL ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂತ ಕೇಳೋದಾದ್ರೆ, ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ಅಲ್ಲೇ 2 ತಿಂಗಳು ಹಿಂದೆನೆ ಓಕೆ ಈ ತಿಂಗಳು ಮಾತ್ರ ಟೈಮ್ ಕೊಟ್ಬಿಡ್ತೀವಿ, ಅಷ್ಟರಲ್ಲಿ ಮಾಡಿಸ್ಕೋಬೇಕು ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಮತ್ತೆ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ? ಇದೇ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ನಿಮ್ಗೆ ಅವಕಾಶವನ್ನ ಕೊಟ್ಟಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ. ಸೊ ನೀವು ಯಾವುದೇ ಒಂದು ಸೈಬರ್ ಸೆಂಟ್ರಿಗೋ ಅಥವಾ ಗ್ರಾಮ 1 ಕಚೇರಿಗಳಿಗೋ ಹೋಗ್ಬಿಟ್ಟು ಅಥವಾ ಬೆಂಗಳೂರು 1 ಕಚೇರಿಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋರಿತ್ತು ಅಂದ್ರೆ ಹೆಸರನ್ನ ಸೇರ್ಸೋದಾಗಿರ್ಲಿ, ಹೆಸರನ್ನ ಡಿಲೀಟ್ ಮಾಡಿಸೋದಾಗಿರ್ಲಿ, ಅಥವಾ ಬೇರೆ ಇನ್ನೇನೋ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಸಮಸ್ಯೆ ಆಗಿದೆ ಅದರಲ್ಲಿ ತಿದ್ದುಪಡಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ತಿಂಗಳು 31ನೇ ತಾರೀಕುವರೆಗೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನೀವು ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ರೆಡಿ ಆಗ್ಬಿಡತ್ತೆ. ಓಕೆನಾ? ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಸಾಕಷ್ಟು ಜನಗಳು ಒಂದು ಕಮೆಂಟ್ ಮಾಡಿದ್ರಿ ನಿಮ್ಮ ಡೌಟ್ ನ. ಏನಪ್ಪಾ ಅಂತ ಹೇಳಿದ್ರೆ, ಮೇಡಮ್ ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ 15 kg ಅಕ್ಕಿ ಸಿಗುತ್ತೆ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ BPL ಕಾರ್ಡ್ದಾರರಿಗೆ ಅನ್ಬಿಟ್ಟು. ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ, ನೀವೇನಾದ್ರೂ ಸುಳ್ಳು ಹೇಳ್ತಾ ಇದ್ದೀರಾ? ಕೊಡೋ 5 kgನೇ ಕರೆಕ್ಟ್ ಆಗಿ ಕೊಡಲ್ಲ, 3 kg ಕೊಡ್ತಾರೆ, ಇನ್ನು 15 kg ಎಲ್ಲಿಂದ ಕೊಡ್ತಾರೆ ಮೇಡಮ್ ಅಂತ ಹೇಳಿ ಕೇಳ್ತಾ ಇದ್ರಿ. ಮೇ ಬಿ ನೀವು ಕನ್ಫ್ಯೂಷನ್ ಆಗಿದ್ದೀರಾ. ಈಗ ಮತ್ತೊಮ್ಮೆ ಹೇಳ್ತೀನಿ ನೋಡಿ.
ಸೊ 15 ಕೆಜಿ ಹೆಂಗ್ ಕೊಡ್ತಾರಪ್ಪ ಅಂದ್ರೆ, ಈಗ ರಾಜ್ಯ ಸರ್ಕಾರ ಇಷ್ಟು ದಿನ ನಿಮ್ಗೆ ಅಕ್ಕಿ ಹಣ ಅಂತ ಹೇಳಿ ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ, ಹೌದಲ್ವಾ? ಸೊ ಇನ್ನು ಮುಂದೆ ಅಂದ್ರೆ ಇದೇ ಫೆಬ್ರವರಿ ತಿಂಗಳಿಂದ ಅವರು ಅಕ್ಕಿ ದುಡ್ಡು ಕೊಡಲ್ಲ. ಹಾಗೆ ಈ ಫೆಬ್ರವರಿ ತಿಂಗಳಲ್ಲಿ ಅಕ್ಕಿ ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ರೆ ಅವರು ಉಚಿತ ಅಕ್ಕಿ ಕೊಡ್ಬೇಕಲ್ವಾ, ಉಚಿತ ಅಕ್ಕಿಯನ್ನು ಕೊಡಲ್ವಂತೆ ಈ ತಿಂಗಳು, ಓಕೆನಾ? ಸೊ ಅಲ್ಲಿಗೆ ಅವ್ರದ್ದು 5 ಕೆಜಿ ಅಕ್ಕಿ ಕೊಡ್ಬೇಕಾಗಿರೋದು ಬ್ಯಾಲೆನ್ಸ್ ಉಳ್ಕೊತ್ತು ಈ ತಿಂಗಳದು. ಸೊ ಮುಂದಿನ ತಿಂಗಳು ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ, ಮಾರ್ಚ್ ತಿಂಗಳಲ್ಲೂ ಅಕ್ಕಿ ಕೊಡ್ಬೇಕಲ್ವಾ ರಾಜ್ಯ ಸರ್ಕಾರದವರು 5 ಕೆಜಿನ. ಆ ಮಾರ್ಚ್ ತಿಂಗಳದ 5 ಕೆಜಿ ಮತ್ತೆ ಈಗ ಫೆಬ್ರವರಿ ತಿಂಗಳದು ಅಕ್ಕಿ ದುಡ್ಡು ಇಲ್ಲ, ಅಕ್ಕಿನೂ ಇಲ್ಲ ನೋಡಿ. ಸೊ ಆ 5 ಕೆಜಿ ಅಕ್ಕಿ ಫೆಬ್ರವರಿದು ಸೇರಿಸಿ ಮಾರ್ಚ್ ಇಂದು ಸೇರಿಸಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಿಮ್ಗೆ 10 ಕೆಜಿ ಅಕ್ಕಿಯನ್ನ ಕೊಡುತ್ತೆ. ಸೊ ಆ 10 ಕೆಜಿ ಜೊತೆಗೆ ಈಗ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಕೊಡ್ತಾ ಇದೆ ನೋಡಿ ಪ್ರತಿ ತಿಂಗಳು 5 ಕೆಜಿ, ಅದು ಸೇರಿದ್ರೆ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ 15 ಕೆಜಿ ಅಕ್ಕಿ ಆಗುತ್ತೆ ಅಂದ್ಬಿಟ್ಟು ನಾನ್ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದಂಥದ್ದು. ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ, ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ. ಈಗ ಆಲ್ರೆಡಿ ಅಕ್ಕಿ ಹಣನ ಸ್ಟಾಪ್ ಮಾಡಿದ್ದಾರೆ, ಓಕೆನಾ? ನಿಮ್ಗೆ ಏನು ಈಗ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳವರೆಗೂ ಬಂದಿಲ್ಲ ಅಕ್ಕಿ ಹಣ, ಅದನ್ನ ಕೊಡ್ತಾರೆ. ಬಟ್ ಫೆಬ್ರವರಿ ತಿಂಗಳಿಂದ ಅಕ್ಕಿಯನ್ನ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು, ಸರಿನಾ? ಬಟ್ ಏಪ್ರಿಲ್ ತಿಂಗಳಿಂದ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಕೇಂದ್ರ ಸರ್ಕಾರದ 5 ಕೆಜಿ ಹಾಗೆ ರಾಜ್ಯ ಸರ್ಕಾರದ 5 ಕೆಜಿ ಟೋಟಲ್ 10 ಕೆಜಿ ಅಕ್ಕಿ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ, ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಏನ್ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಇನ್ನು ಯಾರಿಗಾದ್ರೂ ಹಣ ಬಂದಿಲ್ಲ ಆದ್ರೂ ಕಮೆಂಟ್ ಮಾಡಿ, ಬಂದಿದೆ ಅಂದ್ರೂ ಕೂಡ ಕಮೆಂಟ್ ಮಾಡಿ, ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.